ಅಧಿವೇಶನ ಎಲ್ಲ ಮುಗಿದ ಮೇಲೆ ರೆಸಾರ್ಟ್ ರಾಜಕೀಯ ಏನಾದರೂ ಶುರುವಾಗುತ್ತಾ ಅಂತ ಒಂದು ಪ್ರಶ್ನೆ ಇತ್ತು. ರೆಸಾರ್ಟ್ ರಾಜಕೀಯದ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತ ಹೇಳಿ ಸಚಿವರು ಒಂದು ಕಡೆ ಮಾತಾಡಿದ್ದಾರೆ. ಈ ಮುಖ್ಯಮಂತ್ರಿ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿ ಒಂದಷ್ಟು ಜನ ಶಾಸಕರಿದ್ದಾರೆ, ಇವರು ಬಳಿ ಒಂದಷ್ಟು ಶಾಸಕರಿದ್ದಾರೆ. ಏನಾದರೂ ಶಾಸಕರ ಖರೀದಿ ವಿಚಾರಗಳು ಬಂದಾಗ ಶಾಸಕರನ್ನು ಸುಭದ್ರಪಡಿಸಿಕೊಳ್ತಕ್ಕಂಥ ಕೆಲಸಕ್ಕೆ ಸಂಬಂಧಪಟ್ಟಂತೆ ರೆಸಾರ್ಟ್ಗಳಲ್ಲಿ ಇಟ್ಟುಬಿಡ್ತೀರಾ, ಆ ಥರದ ರಾಜಕೀಯ ಕೂಡ ಶುರುವಾಗುತ್ತಾ ಅಂತ ಬಂದಾಗ ಆ ಥರದ ಅವಶ್ಯಕತೆ ಏನೂ ಇಲ್ಲ ಅಂತೇಳಿ ಸಚಿವರು ಮಾತಾಡಿದ್ದಾರೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿನೂ ಮಾತಾಡಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾತಾಡಿದ್ದಾರೆ. ಇನ್ನು ಯಾರೂ ಸಹ ಗೋವಾ ಕಡೆಗೆ ಹೋಗಿಲ್ಲ, ಗೋವಾ ಕಡೆಗೆ ಯಾರು ಹೋಗೇ ಇಲ್ವಲ್ಲಪ್ಪ ಅಂಥೇಳಿ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಮಾತಿಗೆ ಧ್ವನಿಗೂಡಿಸಿದ್ದಾರೆ ಸಚಿವೆ ಹೆಬ್ಬಾಳ್ಕರ್ ಅವರು. ಗೋವಾಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಗೋವಾಗೆ ಹೋದರೂ ಅಮೆರಿಕಕ್ಕೆ ಹೋದರೂ ಕೂಡ ನಾವು ವಾಪಸ್ ಬೆಂಗಳೂರಿಗೆ ಬರಬೇಕಲ್ವಾ, ಅಂಥ ಯಾವುದೇ ರಾಜಕೀಯ ಬೆಳವಣಿಗೆಗಳು ಇಲ್ಲ, ಇವೆಲ್ಲವೂ ಶುದ್ಧ ಊಹಾಪೋಹ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಯಾರು ಹೋಗಿಲ್ಲ, ಹೋದ್ಮೇಲೆ ನೋಡೋಣ. ಅದು ಆ ಕಡೆ ಯಾರು ಗೋವಾ ಕಡೆ ಯಾರು ಹೋಗ್ಯಾರ, ಏನು ಅಂತ ಅವಶ್ಯಕತೆನೂ ಇಲ್ಲ, ಯಾರು ಹೋಗಿಲ್ಲ. ಇಲ್ಲ, ಗೋವಾಕ್ ಹೋಗುವಂತ ಅವಶ್ಯಕತೆ ಇಲ್ಲ ಅಂತದಕ್ಕೆ ಹೇಳಿದಿಲ್ಲ. ನಾವು ಎಲ್ಲೇ ಹೋದ್ರು ಕೂಡ ಕೈ ಎತ್ತೋದು ನಿನ್ನೆ ಹೇಳಿದ್, ಬೆಂಗಳೂರಲ್ಲಿ ಹೇಳಿದಿಲ್ಲ ನಾನು. ಗೋವಾಕ್ ಹೋದ್ರು ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ಬೇಕು ನಾವು, ಅಮೆರಿಕಕ್ಕೆ ಹೋದ್ರು ವಾಪಸ್ ಬೆಂಗಳೂರಿಗೆ ಬರ್ಬೇಕು ನಾವು. ಸೊ ಅಂತ ಯಾವುದೇ ಡೆವಲಪ್ಮೆಂಟ್ ಪಾರ್ಟಿಯಲ್ಲಿ ಇಲ್ಲ, ಅದು ವಾಪ ಅಷ್ಟೇ. ಹೋದಾಗ ನೋಡಲ್ಲ, ಹೋದ್ಮೇಲೆ ತೋರ್ಸಕ್ಕಿಲ್ಲ. ಇದು